जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं स्वमनसो मुकुन्दं ध्यायाम वहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिहयमुखाविदः गुरुश्च मध्वनामा मे परतोऽस्तु निरन्तरं वाणिते करवण्यं वचरणोऽपि सर्वदा मद्वाक्यसरणीर्भूयात् श्रीमदाचार्यभावगा समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च ಗುರು ಶ್ರೀ ಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಹರಿಕಥಾಮೃತ ಸಾರದ 2ನೇ ಸಂಧಿಯಲ್ಲಿ ಭಗವಂತನ ಭಕ್ತ ವಾತ್ಸಲ್ಯ, ಕರುಣಾ ಸಮುದ್ರ ಭಗವಂತ ಭಕ್ತರು ಕರೆದ ಕೂಡಲೇ ಹೇಗೆ ಓಡಿ ಬರ್ತಾನೆ ಅನ್ನೋದು ಈ 3 ಪದ್ಯಗಳಲ್ಲಿ ಇವತ್ತು ನಾವು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲ ಕಾಂತಕಾಮದ ಪರಮ ಪಾವನತರ ಸುಮಂಗಲ ಚರಿತ ಪಾರ್ಥಸಕ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೇಣ್ಯಾನೆಂದಾದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಭಗವಂತ ಬಹಳ ಕರುಣಾ ಸಮುದ್ರನಾಗಿರುವಂಥವ್ನು. ಯಾರು ಅವನತ್ರ ಹೋಗಿ ರಕ್ಷಣೆಯನ್ನ ಬೇಡುತ್ತಾರೋ, ಅವನ ಪಾದದಲ್ಲಿ ಭಕ್ತಿಯನ್ನ ಮಾಡ್ತಾರೋ ಅವರನ್ನ ರಕ್ಷಣೆ ಮಾಡ್ತಾನೆ, ಅವರನ್ನ ಕಾಯ್ತಾನೆ. ಅದಕ್ಕೆ ಉದಾಹರಣೆಯನ್ನ ಕೊಟ್ಟರು. ಮೊದಲನೇದಾಗಿ ಶರಣ ಜನ ಸೇವಕರು, ಸ್ವಾಮಿ ಭೃತ್ಯ ಭಾವದಿಂದ ಯಾರು ಅವನ ಹತ್ರ ಹೋಗ್ತಾರೋ ಅವರಿಗೆ ಮಂದಾರ ಶಾಶ್ವತವಾಗಿರುವಂತಹ ಸುಖವನ್ನ ಕೊಡುವಂತಹ ಕಲ್ಪವೃಕ್ಷ ಇದ್ದ ಹಾಗೆ ಭಗವಂತ. ಈ ನಮ್ಮ ಸ್ವರ್ಗಲೋಕದಲ್ಲಿರುವಂತಹ ಕಲ್ಪವೃಕ್ಷ ನಮ್ಮ ಪುಣ್ಯ ಇರೋ ಮರಕ್ಕೆ ಮಾತ್ರ ಸಿಗ್ತದೆ. ಆದರೆ ಭಗವಂತ ಆ ರೀತಿಯಲ್ಲ. ಕಲ್ಪವೃಕ್ಷಕ್ಕೆ ಕಲ್ಪವೃಕ್ಷ ಭಗವಂತ ಎಲ್ಲವನ್ನ ಕೊಡ್ತಾ ಇದ್ದಾನೆ. ಮೋಕ್ಷಾನಂತರದಲ್ಲೂ ಆ ಸುಖವನ್ನ ಕೊಡ್ತಾನೆ ಭಗವಂತ. ಶಾಶ್ವತ ಅಂದ್ರು ಮತ್ತೆ ಮುಂದೆ ಹೇಳಿದ್ದಾರೆ. ಶಾಶ್ವತವಾದ ಸುಖವನ್ನ ಕೊಡುವಂತಹ ಕರುಣಿ ಕಮಲಾಕಾಂತ ಲಕ್ಷ್ಮೀಪತಿಯಾಗಿರುವಂತಹ ಕಾಮದ, ನೀವೇನ್ ಮನಸ್ಸಿನಲ್ಲಿ ಅನ್ಕೊಂತಿರೋ ಆ ಎಲ್ಲವನ್ನ ಕೊಡ್ತಾನೆ ಭಗವಂತ. ಅಪರೋಕ್ಷ ಜ್ಞಾನವನ್ನೇ ಕೊಡ್ತಾನೆ ಭಗವಂತ. ತನ್ನ ತಿಳಿವನ್ನ ತಿಳಿಸ್ತಾನೆ. ಅಂಥದ್ರಲ್ಲಿ ಸುಮಂಗಲ ಚರಿತ ಪರಮ ಪಾವನನಾಗಿರುವಂತಹ ಭಗವಂತ ಸುಮಂಗಲ ಚರಿತ. ಅವನ ಚರಿತ್ರೆ ಮಂಗಲಕರವಾಗಿರುವಂಥದ್ದು. ಅಷ್ಟೇ ಅಲ್ಲ, ನಮ್ಮ ಅಮಂಗಲ್ಯವನ್ನ ಕಳೆದು ಮಂಗಳವನ್ನ ಉಂಟು ಮಾಡುವಂಥದ್ದು. ನಮ್ಮ ದುಷ್ಟವಾಗಿರುವಂತಹ ಪಾಪಗಳಿಂದ ಬಂದಿರುವಂತಹ ಕಷ್ಟಗಳನ್ನ ಕಳೆದು ನಮಗೆ ಮಂಗಲವನ್ನುಂಟು ಮಾಡುವಂಥದ್ದು ಅವನ ಚರಿತ್ರೆ. ಇವನು ಯಾರು? ಪಾರ್ಥಸಕ, ಪಾರ್ಥನ ಸಕನಾಗಿರುವಂಥವ್ರು. ಅಂದ್ರೆ ಸತ್ಪಕ್ಷಪಾತಿ ಅಂತನೂ ಅರ್ಥ ಇಟ್ಕೊಳ್ಬಹುದು. ಪಾಂಡವರ ಪ್ರಿಯನಾಗಿರುವಂಥವನು ಭಗವಂತ. ಇಷ್ಟೇ ಅಲ್ಲ, ನಿರುಪಮಾನಂದಾತ್ಮ ಅಂದ್ರೆ ರಮಾದೇವಿಯಿಂದ ವಂದ್ಯನಾಗಿರುವಂಥವನು. ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳ್ತಾರೆ, ಆನಂದದ ಸಾಗರನಾಗಿರುವಂಥವನು. ನಿರ್ಗತ ದುರಿತ ಅಂದ್ರೆ ದೇವದೇವರಿಗಳಿಂದ ವಂದಿತನಾಗಿರುವಂಥವ್ನು. ರಮಾ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಶ್ರೇಷ್ಠನಾಗಿರುವಂಥವನು. ಅಷ್ಟು ಎತ್ತರದಲ್ಲಿರುವಂತಹ ಭಗವಂತ ಅಂತ ನೀವು ತಿಳಿದು ಯಾರು ಆದರದಿಂದ ಉಪಾಸನೆಯನ್ನ ಮಾಡ್ತಾರೋ ಅವರ ಹತ್ತಿರ ಅವನೇನು ಮಾಡ್ತಾನೆ? ಬಂದೊದಗ್ತಾನೆ. ಇವರ ಶಿಷ್ಯರಾಗಿರುವಂತಹ ಶ್ರೀಧ ವಿಠಲರು ಒಂದ್ ಕಡೆ ಹೇಳ್ತಾರೆ, ಕರಕರದಲ್ಲಿಗೆ ಬರುವನು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಎಲ್ಲರ ಕರೀರಿ ನೀವು ಭಕ್ತಿಯಿಂದ, ಭಗವಂತ ಬಂದ್ಬಿಡ್ತಾನೆ. ಧ್ರುವ ಕಾಡ್ನಲ್ಲಿ ಕೂತ್ ಕರೆದ, ಅಲ್ಲಿಗೆ ಬಂದ. ಈ ಮೊಸಳೆಯಾಗಿರುವಂತಹ ಮೊಸಳೆ ಹಿಡಿದಿದೆ ಆನೆಯ ಪಾದವನ್ನ. ಆ ಸಂದರ್ಭದಲ್ಲಿ ಆ ಸರೋವರಕ್ಕೆ ಭಗವಂತ ಬಂದ. ಪ್ರಹ್ಲಾದ ರಾಜ ಅರಮನೆಯಲ್ಲಿ ನಿಂತು ಕರೆದ. ಭಗವಂತನಿಗೆ ಜಾಗ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಲ್ಲ. ಭಗವಂತನಿಗೆ ಬೇಕಾಗಿರೋದು ಭಕ್ತಿ ಮುಖ್ಯ. ಅದನ್ನಿಲ್ಲಿ ಹೇಳ್ತಾರೆ. ಭಗವಂತ ಅಷ್ಟು
ಅಷ್ಟು ಕರುಣಾ ಸಮುದ್ರ. ಬಂದೊದಗುವ, ನೀವು ಭಕ್ತಿಯಿಂದ ಕರೆದರೆ ಸಾಕಂತೆ ಅವನು ಬಂದು ನಿಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾನೆ. ಈ ರೀತಿಯಾಗಿ ತಿಳಿಬೇಕು. ಕರಕರದಲ್ಲಿಗೆ ಬರುವಾನು, ತನ್ನ ಶರಣರ ಕಾದುಕೊಂಡಿರುವಾನು. ಯಾರು ಶರಣರು ಅಂತ ಶರಣಾಗತಿಯನ್ನು ಹೊಂತಾರೋ ಭಗವಂತನಲ್ಲಿ, ಅವರನ್ನ ರಕ್ಷಣೆ ಮಾಡೋದೇ ಅವನ ಮುಖ್ಯವಾದ ಕೆಲಸ. ಬೇರೆ ಏನೂ ಕೆಲಸ ಇಲ್ಲೇ ದೇವರಿಗೆ. ಭಕ್ತರನ್ನ ಕಾಯೋದೇ ಅವನ ಕೆಲಸ. ಅದನ್ನೆಲ್ಲಿ ಹೇಳ್ತಾರೆ, ಬಂದದುಗುವನು ಆದರದಿಂದ, ಅಂದ್ರೆ ಭಕ್ತಿಯಿಂದ ಯಾರು ಕರೀತಾರೋ, ಇಷ್ಟೆಲ್ಲಾ ಗುಣವುಳ್ಳಂಥವನು ಭಗವಂತ ಅಂತ ಕರೀತಾರೋ, ಅವರನ್ನ ಹುಡುಕೊಂಡು ಬರ್ತಾನಂತೆ ಭಗವಂತ. ತನ್ನ ಬಳಿಗೆ, ಅವರ ಬಳಿಗೆ ಬಂದು ಅನುಗ್ರಹವನ್ನ ಮಾಡ್ತಾನೆ. ಹೌದ್ರಿ, ಈಗೆಲ್ಲ ಉದಾಹರಣೆ ಹೇಳಿದ್ರಲ್ಲ, ಇವ್ರನ್ನ ಬಿಟ್ಟು ಇನ್ಯಾರಾದ್ರೂ ಹತ್ರ ಭಗವಂತ ಹೋಗಿದ್ದಾನ? ಹೋಗಿದ್ದಾನಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಉದಾಹರಣೆ ಹೇಳ್ತೀನಿ ಕೇಳ್ರಿ ಅಂತ ಜಗನ್ನಾಥದಾಸರು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಎಷ್ಟು ಭಗವಂತ ಭಕ್ತರ ಮೇಲೆ ಅನುಗ್ರಹ ಮಾಡ್ತಾನೆ. ಇಟ್ಟಿಕಲ್ಲ, ಇದು ಈ ಪದ್ಯ ಅಂತೂ ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಇಟ್ಟಿಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಗುತಗೆ ಮೆಚ್ಚಿ ತನ್ನನೆ, ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿಯ ಅಖಿಲಾರ್ಥ, ಒಪ್ಪಿಡಿಯ ಅವಳಿಗೆ ಅಖಿಲಾರ್ಥ, ಕೆಟ್ಟ ಮಾತುಗಳಿಂದ ಚೈದ್ಯನ ಹೊಟ್ಟೆಯೊಳಗಿಂಬಿಟ್ಟ ಬಾಣನ, ಲಿಟ್ಟ ಭೀಷ್ಮನ ಅವಗುಣಗಳ ಎಣಿಸಿದನೇ ಕರುಣಾಳು. ಬಹಳ ಸುಂದರವಾಗಿ ಹೇಳ್ತಾರೆ ಜಗನ್ನಾಥದಾಸರು. ಒಂದೊಂದು ಪದ್ಯವು ಸ್ಮೃತ್ಯುಕ್ತ ಮಾತುಗಳಿವು, ವಿಚಾರಿಸೆ ಮುಕ್ತಿಗೆ ಸೋಪಾನವೆನಿಸುವವು ಪ್ರತಿ ಪದವು. ಯಾವ ಶ್ಲೋಕ ಹೇಳಿ, ಯಾವ ಅಕ್ಷರ ಹೇಳಿ ಮುಂದ್ಬಿಡ್ಲಿ ಅಂತ ಅನ್ನೋ ಹಾಗೆ ಎಲ್ಲವೂ ಅಷ್ಟು ಅರ್ಥಗರ್ಭಿತವಾಗಿರುವಂಥದ್ದು. ಕನ್ನಡದ ಸುಧಾ ಅಂತ ಅನಿಸ್ಕೊಂಡಿರುವಂಥದ್ದು. ಪ್ರಗಲ್ಭ ಪಂಡಿತರಾಗಿರುವಂತಹ ಜಗನ್ನಾಥದಾಸರು, ಅಪರೋಕ್ಷ ಜ್ಞಾನಿಗಳು ರಚನೆ ಮಾಡಿಕೊಂಡಿರುವಂಥದ್ದು. ಒಂದೊಂದು ಅಕ್ಷರವೂ ಅಷ್ಟು ಮಹಾ ಮಹಿಮೆ ಉಳ್ಳಂಥದ್ದು. ಅಷ್ಟು ಭಗವಂತನ ಹತ್ತಿರ ನಮ್ಮನ್ನ ಕರೆದುಕೊಂಡು ಹೋಗುವಂಥದ್ದು. ಭಗವಂತನ ಮಹಿಮೆ ನೋಡಿ. ಭಗವಂತನ ಪೂಜೆ ಮಾಡೋದು ಅಂದ್ರೆ ನಾವೇನಂದ್ಕೊಂಡಿದ್ದೀವಿ, ಸಾಮಾನ್ಯವಾಗಿ ಲೋಕದಲ್ಲಿ ಸಾಲಿಗ್ರಾಮ, ಪ್ರತಿಮೆ, ದೇವರ ಒಂದು ಪಟ ಅಥವಾ ಮೂರ್ತಿ, ಹೀಗೆ ಅಗ್ನಿಯಲ್ಲಿ ಹೋಮ, ನಾವೆಲ್ಲ ಅನ್ಕೊಂಡಿದ್ದೀವಿ. ಬರೀ ಇದಷ್ಟೇ ಪೂಜೆ ಅಲ್ಲ. ತಂದೆ ತಾಯಿಯ ಸೇವೆಯನ್ನ ಮಾಡೋದು ಇವತ್ತಿನ ಜನ ಎಲ್ಲರೂ ಬಿಟ್ಟಿರೋದು. 90% ಎಲ್ಲ ಬಿಟ್ಬಿಟ್ಟಿದ್ದಾರೆ. ಅದನ್ನ ಜಗನ್ನಾಥದಾಸರು ಎತ್ತಿ ತೋರಿಸ್ತಾ ಇದ್ದಾರೆ. ದೇವರ ಪೂಜೆ ಎಲ್ಲಿ ಮಾಡಬೇಕು? ಬರೇ ಸಾಲಿಗ್ರಾಮ ಪ್ರತಿಮೆಯಲ್ಲ. ಬರೇ ದೇವಸ್ಥಾನಕ್ಕೆ ಹೋಗಿ, ಅದು ಹಬ್ಬ ಹುಣ್ಣಿಮೆಗೆ ದಿನ ಹೋಗೋರಲ್ಲ ಇವರು. ಅದು ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ, ದಿನ ಅಂತೂ ಇಲ್ಲೇ ಇಲ್ಲ. 10 ಕೊಡ ತಲೆ ಮೇಲೆ ನೀರು ಹಾಕೊಂತಾರೆ, ಏನೇನು ಪ್ರಯೋಜನ ಇಲ್ಲ ಅಂದ್ರು ಜಗನ್ನಾಥದಾಸರು. ಮತ್ತೆ ಭಕ್ತಿ ಹೆಂಗ್ ಮಾಡ್ಬೇಕ್ರಿ ದೇವರಲ್ಲಿ? ಮೊದಲನೇದಾಗಿ ನಿತ್ಯದಲ್ಲಿ ನಿನ್ನ ಕಾರ್ಯಕ್ರಮ ಮಾಡು, ದೇವರ ಆರಾಧನೆಯನ್ನ ಮಾಡು, ನಿನಗೆ ಹೇಳಿರುವಂತಹ ಧರ್ಮವನ್ನ ಮಾಡು, ವರ್ಣಾಶ್ರಮ ಧರ್ಮಗಳನ್ನ. ಜೊತೆಗೆ ಎಲ್ಲರೂ ಮಾಡಬೇಕಾಗಿರುವಂತಹ ದೇವರ ಪೂಜೆ ಯಾವುದು? ತಂದೆ ತಾಯಿಯ ಸೇವೆ. ಅಲ್ಲಿ ಭಗವಂತ ಇದ್ದಾನೆ, ಅಲ್ಲಿ ಮೊದಲು ಪೂಜಾ ಮಾಡು. ಅಲ್ರಿ, ಮತ್ ನಾವು ತಂದೆ ತಾಯಿ ಸೇವಾನೇ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಮತ್ತೆ ದೇವರು ಮತ್ತೆ ಬರ್ಬೇಕಲ್ಲ? ಬರ್ತಾನೆ, ಖಂಡಿತವಾಗಿ ಬರ್ತಾನೆ. ಅದಕ್ಕೆ ಉದಾಹರಣೆ ಕೊಟ್ರು. ಇಟ್ಟಿಕಲ್ಲನು ಭಕುತಿಯಿಂದಲೇ. ಮಹಾಪರಮ ಭಗವದ್ಭಕ್ತ ಪುಂಡಲೀಕ, ಅವನು ತನ್ನ ಮಾತಾಪಿತೃಗಳ ಸೇವೆಯಲ್ಲಿ ಅನನ್ಯವಾಗಿ ತೊಡಗಿಸ್ಕೊಂಡಿದ್ದಾನೆ. ಅಲ್ಲೇ ಭಗವಂತನ ಉಪಾಸನೆ ಮಾಡ್ತಾ ಇದ್ದಾನೆ. ಅದನ್ನ ನೋಡಿದಂತ ಭಗವಂತ ಇವನ ಭಕ್ತಿಯನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ ಇವನು ಸೇವಾ ಮಾಡ್ತಾ ಇದ್ದಾನೆ, ತಂದೆ ತಾಯಿಯ ಸೇವೆಯನ್ನ. ಆ ಸಂದರ್ಭದಲ್ಲಿ ಬಹಳ ಜನದ ಹಿರಿಯರ ಬಾಯಲ್ಲೂ ನಾನು ಕೇಳಿದ್ದೇನೆ, ಗ್ರಂಥದಲ್ಲೂ ಹೇಳ್ತಾರೆ ಬಹಳ. ಆ ಭಗವಂತ ಅವನನ್ನು ಪರೀಕ್ಷೆ ಮಾಡ್ಲಿಕ್ಕೋಸ್ಕರವಾಗಿ ಬಂದಂತಹ ಸಂದರ್ಭದಲ್ಲಿ ಎರಡೂ ತೊಡೆ ಮೇಲೆ ಒಂದ್ ಕಡೆ ತಂದೆ, ಒಂದ್ ಕಡೆ ತಾಯಿ ತಲೆ ಇಟ್ಟು ಮಲಗಿದ್ದಾರೆ. ಎದ್ರೆ ಅವರ ನಿದ್ದೆ ಹಾಳಾಗ್ತದೆ. ಬಂದಿರೋದು ಭಗವಂತ, ಏನ್ ಮಾಡಬೇಕು? ಅದಕ್ಕೆ ಭಗವಂತನಿಗೆ ಅವನೇನ್ ಮಾಡದ? ಬಡತನ ಪಾಪ ಆಗಿನ ಕಾಲದಲ್ಲೆಲ್ಲ, ಆ ಸಂದರ್ಭದಲ್ಲಿ ಅವನೇನ್ ಮಾಡಬೇಕು? ಒಂದು ಇಟ್ಟಂಗಿಯನ್ನ ಕೊಟ್ಟಂತೆ. ನೀನ್ ಇದ್ರ ಮೇಲೆ ನಿಂತ್ಕೊಂಡಿರು, ನನ್ನ ತಂದೆ ತಾಯಿ ಸೇವಾ ಆದ್ಮೇಲೆ ನಿನ್ ಬಂದು ಭೇಟಿ ಆಗ್ತೀನಿ, ನಿನ್ನನ್ನ ನಮಸ್ಕಾರ ಮಾಡ್ತೀನಿ, ಪೂಜಾ ಮಾಡ್ತೀನಿ ಅಂತ. ಅವನ ಆ ಭಕ್ತಿಗೆ ಮೆಚ್ಚಿ ಭಗವಂತ ಅವನಿಗೆ ಅನುಗ್ರಹವನ್ನ ಮಾಡಿದ್ದನ್ನ ನಾವು ಕಾಣಬಹುದು. ಭಗವಂತನನ್ನ ತಾನಿರೋ ಜಾಗಕ್ಕೆ ಕರೆಸಿದಂತಹ ಪರಮ ಅದ್ವಿತೀಯ ಭಕ್ತ ಅವನು ಪುಂಡಲೀಕ. ಇವತ್ತಿಗೂ ಅಲ್ಲಿ ಪಂಡರಾಪುರಕ್ಕೆ ಹೋದ್ರೆ
ಅವ್ರು ಹೇಳೋದೇ ಅದನ್ನ ಹೇಳ್ತಾರೆ. ಪುಂಡಲೀಕ ವರದೇ ಹರಿವಿಠಲ್ ಅಂತಾರೆ. ಆ ಪುಂಡಲೀಕ ಮಹಾಭಕ್ತನಾಗಿರುವಂತಹ ಪುಂಡಲೀಕನಿಗೆ ಸಾಕ್ಷಾತ್ತಾಗಿ ಭಗವಂತ ವೈಕುಂಠದಿಂದ ಬಂದಿರುವಂಥವನು ಅನುಗ್ರಹ ಮಾಡ್ಲಿಕ್ಕೆ. ತಂದೆ ತಾಯಿಯಲ್ಲಿ ವಿಶೇಷವಾಗಿ ಭಗವಂತನ ರೂಪ ಇರ್ತದೆ. ಅಲ್ಲಿ ಪೂಜೆಯನ್ನ ಮಾಡೋದನ್ನು ಕಲ್ತ್ಕೊಳ್ಬೇಕು. ಅದು ಬಹಳ ಮಹತ್ವದ್ದು. ಹಂಗೆ ಅನುಗ್ರಹ ಮಾಡ್ತಾನೆ. ಇನ್ನು ಎರಡನೇ ಭಕ್ತ, ಅವನ ಭಕ್ತಿಗೆ ಮೆಚ್ಚಿ ತನ್ನನ್ನೇ ಕೊಟ್ಟಿದ್ದಾನೆ ಭಗವಂತ. ಇನ್ನು ಇದರ ಜೊತೆಗೆ ಎರಡನೇ ಭಕ್ತ, ಮಹಾಭಕ್ತ, ಕೃಷ್ಣ ಪರಮಾತ್ಮನ ಸ್ನೇಹಿತ. ಕೃಷ್ಣನನ್ನ ನೋಡ್ಲಿಕ್ಕೆ ಬಂದಿರ್ತಾನೆ. ಭಾಗವತವನ್ನ ಶ್ರವಣ ಮಾಡಿರೋರಿಗೆಲ್ಲ ಚೆನ್ನಾಗಿ ಗೊತ್ತಾಗತ್ತೆ. ಬಂದಂತಹ ಸಂದರ್ಭದಲ್ಲಿ ಹೆಂಡತಿ ಹೇಳಿ ಕಳಿಸಿರ್ತಾಳೆ, ನಿಮ್ ಸ್ನೇಹಿತ ಭಾರಿ ಶ್ರೀಮಂತ ಹಾಗೆ ಈಗ ಅಂತ ಅಂತೀರಿ, ಒಂದ್ಸಾರಿ ಹೋಗಿ ಕೇಳಿ ನೋಡ್ರಿ ನಮ್ದೆಲ್ಲ ಪರಿಸ್ಥಿತಿ ಹೇಳಿ ಅಂತ ಕೇಳಿದಾಗ ಒಂದು ಮುಷ್ಟಿ ಅವಲಕ್ಕಿ ಕೊಟ್ಟು ಕಳಿಸಿರ್ತಾಳ ಪಾಪ. ಕೃಷ್ಣ ಪರಮಾತ್ಮನ ಹತ್ರ ಬಂದಾಗ ಆ ಗಂಟು ಬಿಚ್ಚಲಿಕ್ಕೆ ಅವನಿಗೆ ಮನ್ಸಾಗೋದಿಲ್ಲ. ಎಷ್ಟು ವೈಭೋಗದಿಂದ ಕೂಡಿರುವಂಥದ್ದು ವೈಕುಂಠ. ಕೃಷ್ಣ ಪರಮಾತ್ಮ ಇರೋ ಜಾಗ ಅಂದ್ರೆ ಅದು ವೈಕುಂಠ. ಅಂಥದ್ರಲ್ಲಿ ಈ ಮುಷ್ಟಿ ಅವಲಕ್ಕಿ ತಗೊಂಡು ಏನ್ ಮಾಡ್ತಾನ ಅವನು? ಏನು ಅದನ್ನ ತೋರಿಸ್ದೆ ಹಾಗೆ ಇಟ್ಟಿರ್ತಾನೆ. ಆದ್ರೆ ಭಗವಂತ ಅವನ ಭಕ್ತ ವಾತ್ಸಲ್ಯ ಗುಣ ಹೇಗೆ ಅಂದ್ರೆ ಆ ಗಂಟನ್ನ ತೆಗೆದುಕೊಂಡು ಬಿಚ್ಚಿ ಆ ಅವಲಕ್ಕಿಯನ್ನ ಸ್ವೀಕಾರ ಮಾಡ್ತಾನೆ. ಅದನ್ನಿಲ್ಲಿ ಹೇಳ್ತಾರೆ, ಇಟ್ಟಿಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡಬ ಬ್ರಾಹ್ಮಣನ. ಆ ಬಡ ಬ್ರಾಹ್ಮಣ ಏನು ಕೊಟ್ಟಿದ್ದಾನಲ್ಲ, ಒಂದು ಮುಷ್ಟಿ ಅವಲಕ್ಕಿ ಭಗವಂತ ಸ್ವೀಕಾರ ಮಾಡಿ ಅವನಿಗೆ ಅನುಗ್ರಹ ಮಾಡಿದ್ದಾನೆ. ಅಖಿಲಾರ್ಥ ಎಲ್ಲವನ್ನೂ ಕೊಟ್ಟಿದ್ದಾನಂತೆ. ಅಂದ್ರೆ ನೋಡಿ, ಭಗವಂತನ ಕರುಣಾ ಸಮುದ್ರ ಅಂತೂ ಅನ್ಲಿಕ್ಕೆ ಇದು ಅತ್ಯಂತ ಒಳ್ಳೆ ಉದಾಹರಣೆ. ಸಮಸ್ತವಾದ ಐಹಿಕ ಪಾರತ್ರಿಕ ಎಲ್ಲವನ್ನೂ ಸುಖ ಅವನಿಗೆ ಕೊಟ್ಟಿದ್ದಾನೆ. ಕಿಮಲಭ್ಯಂ ಪ್ರಸನ್ನೇ ಶ್ರೀನಿಕೇತನೆ ಅಂತ ಹೇಳಿದಾಗ ಭಗವಂತ ಅನುಗ್ರಹ ಮಾಡಿದ್ರೇನ್ರಿ ಎಲ್ಲವೂ ಸಿಗ್ಲಿಕ್ಕೆ ಸಾಧ್ಯ. ಅಷ್ಟು ಏನ್ ಕೊಟ್ಟಿದ್ದಾನೆ? ಭಕ್ಷ್ಯಭೋಜ್ಯ ಕೊಟ್ಟಿದ್ದಾನ, ಬೆಳ್ಳಿ ಬಂಗಾರ ಹಾಕಿದ್ದಾನ, 10 ಮಾರು ಹೂ ಏರಿಸಿದ್ದಾನ ಅವನು? ಏನೂ ಇಲ್ಲ. ಆ ಮುಷ್ಟಿ ಅವಲಕ್ಕಿ ಅದ್ರೊಳಗೇನಿರ್ತದೆ? ಆದ್ರೆ ಮುಷ್ಟಿ ಅವಲಕ್ಕಿ ಅಂತ ಸ್ವೀಕಾರ ಮಾಡಲಿಲ್ಲ ಭಗವಂತ. ಅವನಲ್ಲಿರೋ ಹಿಂದಿನ ಭಕ್ತಿಯನ್ನ ಭಗವಂತ ಸ್ವೀಕಾರ ಮಾಡಿದ್ದಾನೆ. ನಾವಾದ್ರೂ ಅಷ್ಟೇ, ಭಗವಂತನಲ್ಲಿ ನಾವು ಮಾಡಬೇಕಾಗಿರೋದು ಭಕ್ತಿ. ಆ ಭಕ್ತಿ ಅದು ತೋರಿಕೆಗಿರಬಾರದು. ಹೃದಯದಿಂದ ಮನಸ್ಸಿನಿಂದ ಬರುವಂಥದ್ದು ಶುದ್ಧವಾದಿ ತತ್ವಜ್ಞಾನ ಪೂರ್ವಕವಾಗಿ ಬರಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ಇದು ಅವನಿಗೆ ಅನುಗ್ರಹ ಮಾಡಿದ ಒಂದು ಪುಂಡಲೀಕ, ಎರಡನೇದಾಗಿ ಈ ಸುಧಾಮ, ಇನ್ನು ಮೂರನೇದ್ದು ಕೆಟ್ಟ ಮಾತುಗಳೆಂದ ಚೈತ್ಯನ. ದೇವರನ್ನ ನಿಂದನೆ ಮಾಡಿದ್ರು ಅಂತ ಕೇಳಿದ್ರೆ ನಾವು ಮಹಾಭಾರತದಲ್ಲಿ ಇವನ ಹೆಸರು ಮೊದ್ಲೇದ್ದು ಬರ್ತದೆ. ಮಹಾಭಾರತದಲ್ಲಿ ಭಾರೀ ಹೆಸರುವಾಸಿ ಯಾರು? ಶಿಶುಪಾಲ. 100 ರೀತಿಯಿಂದ ಬೈದಿದ್ದಾನೆ ಭಗವಂತನನ್ನ. ಜಾರ, ಚೋರ, ಕಳ್ಳ ಅಂತ ಮೊಸರು ಹಾಲು ಬೆಣ್ಣೆ ಕದಿಯುವಂಥವನು ಇವನು, ಹಾಗೆ ಹೀಗೆ ಅಂತ 100 ಬೈದಿದ್ದಾನೆ. ಆದರೂ ಭಗವಂತ ಅದನ್ನ ಗಮನಿಸದೆ, ಶಿಶುಪಾಲ ಅವನು ಬೈದದ್ದನ್ನ ಗಮನಿಸದೆ, ಕರುಣಾ ಸಮುದ್ರ ಭಗವಂತ ಶಿಶುಪಾಲನಲ್ಲಿ ಮೂಲತಃ ಶಿಶುಪಾಲ ದೈತ್ಯ ಅಲ್ಲ. ಅವನಲ್ಲಿರುವಂತಹ ಅವನು, ಆಚಾರ್ಯರು ಹೇಳ್ತಾರೆ, ಜಯ ಪ್ರವಿಶ್ಯ ಕೇಶವಂ ಪುನಶ್ಚ ಪಾರ್ಷದೋ ಭವತ. ಅವನಲ್ಲಿರುವಂಥವನು ಜಯ. ಶಿಶುಪಾಲ ದಂತವಕ್ತ, ಅವರು ಶಾಪದಿಂದ ಅವರು ಅಲ್ಲಿ ಬಂದಿರುವಂಥದ್ದು. ಆ ಜಯ ಏನಿದ್ದಾನಲ್ಲ, ಆ ತೇಜಸ್ಸು ಭಗವಂತನಲ್ಲಿ ಹೋಗಿ ಸೇರಿರುವಂಥದ್ದು. ಅಷ್ಟೆಲ್ಲಾ ಬೈದ್ರುನು ಅವ್ರ ತಾಯಿಗೆ ವರ ಕೊಟ್ಟಿದ್ದ, 100 ಮಾತಾಡೋ ತನಕ ಸುಮ್ನಿರ್ತೀನಿ, 100 ಬೈದ್ರು ಸುಮ್ನಿರ್ತೀನಿ, 101ನೇ ಬೈದು ಕೂಡಲೇ ಅವನನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿ ಅವನನ್ನ ಸಂಹಾರ ಮಾಡಿ ಚೈದ್ಯನ ಹೊಟ್ಟೆಯೊಳಗಿಂಬಿಟ್ಟ. ಅಂದ್ರೆ ತಾನು ಆ ತೇಜಸ್ಸನ್ನ ತಾನು ಸ್ವೀಕಾರ ಮಾಡಿದ್ದಾನೆ ಭಗವಂತ. ಅದನ್ನಿಲ್ಲಿ ಹೇಳ್ತಾರೆ, ಉದರದಲ್ಲಿ ಇಟ್ಟುಕೊಂಡಂತೆ. ಅಲ್ರಿ ಬೈದ್ರು ಹಂಗ್ ಮಾಡಿದ್ನ ಅಂತ ಕೇಳಿದ್ರೆ ಇಲ್ಲ. ಶಿಶುಪಾಲ ಏನಿದ್ದಾನಲ್ಲ ಅವನು ದೈತ್ಯ, ಅವನ ನರಕಕ್ಕೆ ಹೋಗ್ತಾನೆ. ಅವನಲ್ಲಿರುವಂತಹ ಜಯ ಇದ್ದಾನಲ್ಲ ಅವನು ಸಾತ್ವಿಕ, ಜೀವದ್ವಯಾವೇಶ. ಭಾಗವತ ವಿಸ್ತಾರವಾಗಿ ಹೇಳ್ತದೆ. ಇರ್ಲಿ, ಹೀಗೆ ಅವನನ್ನು ಅನುಗ್ರಹ ಮಾಡದ. ಇನ್ನು ಮುಂದೆ ಹೇಳ್ತಾರೆ, ಹೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳ ನೆನೆಸಿದನೇ ಕರುಣಾಳು. ಚಕ್ರವನ್ನ ಅಂದ್ರೆ ಆಯುಧವನ್ನ ಹಿಡಿಯೋದೇ ಇಲ್ಲ,
ಅಂತ ಭಗವಂತ ಸಂಕಲ್ಪ ಮಾಡಿದ್ದ. ಆ ಸಂಕಲ್ಪವನ್ನ ಭಂಗ ಮಾಡಿಸಿ ಲೋಕದೃಷ್ಟಿಯಿಂದ ಅವರೇನ್ ಮಾಡಿದ್ರು, ಗಂಗಾ ಪುತ್ರನಾಗಿರುವಂತಹ ಭೀಷ್ಮಾಚಾರ್ಯರು ಆಯುಧವನ್ನ ಹಿಡಿಸಿದ್ರು. ಅರ್ಜುನನ ಮೇಲೆ ಪ್ರಯೋಗ ಮಾಡಿದ್ರು ಬಾಣಗಳ ಪ್ರಯೋಗ. ಇವನ್ ಹಿಂಗೆ ಇದ್ರೆ ಗೆಲ್ಲಕ್ಕಾಗೋದಿಲ್ಲ, ನಾನೇ ಯುದ್ಧರಂಗಕ್ಕಿಳಿಬೇಕು ಅಂತ ಭಗವಂತ ಚಕ್ರವನ್ನ ಹಿಡಿದಿದ್ದಾನೆ. ಮೂಲ ಉದ್ದೇಶ ಭೀಷ್ಮಾಚಾರ್ಯರದು ಸಾಕ್ಷಾತ್ ನಾರಾಯಣ ಸರ್ವೋತ್ತಮನಾಗಿರುವಂತಹ ಭಗವಂತ ಚಕ್ರವನ್ನ ಹಿಡಿದು ಜಗತ್ತಿಗೆ ನಮ್ಮೆಲ್ಲರಿಗೂ ಅನುಗ್ರಹವನ್ನ ಮಾಡ್ಲಿ ಅನ್ನೋದು ಇದರ ಮೂಲ ಹಿಂದಿನ ಒಂದು ಉದ್ದೇಶ. ಮತ್ತೆ ಸತ್ಯ ಸಂಕಲ್ಪ ಅಂತಂತಿರಲ್ರಿ ಭಗವಂತನನ್ನ, ಮತ್ ಪ್ರತಿಜ್ಞೆ ಮಾಡಿದ್ನಲ್ಲ, ಆದ್ರೂ ಯಾಕೆ ಹಿಡ್ದ ಅಂತ ಕೇಳಿದ್ರೆ, ಭೀಷ್ಮ ಮುಕ್ತಿ ಪ್ರದಾಯಕ. ಭೀಷ್ಮಾಚಾರ್ಯರು ಪರಮ ಭಗವದ್ಭಕ್ತ, ಅವನ ಮಾತನ್ನ ನಡೆಸೋದೇ ನನ್ನ ಮಾತು. ಭಗವಂತನ ಸಂಕಲ್ಪನೆ ಹಂಗಿತ್ತು. ಚಕ್ರವನ್ನ ನಾನು ಹಿಡಿಯಲ್ಲ ಅಂತ ಹೇಳೋದಿಲ್ಲ. ಯಾಕೆ ಹೇಳಲ್ಲ ಅಂದ್ರೆ ಅವನು ಹಿಂಗೆ ಸಂಕಲ್ಪ ಮಾಡ್ತಾನೆ, ಅವನು ಹೇಳಿದಂಗೆ ನಂದಾಗ್ಲಿ. ಭಕ್ತರ ಸಂಕಲ್ಪವೇ ಆ ಭಗವಂತನ ಸಂಕಲ್ಪ, ಅದನ್ನ ಇಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ರು ಭೀಷ್ಮಾಚಾರ್ಯರ ದುರ್ಗುಣವನ್ನ ಎಣಿಸದೆ, ಯದ್ಯಪಿ ಸಾಮಾನ್ಯವಾಗಿ ಭಗವದ್ಭಕ್ತರು ತಪ್ಪು ಮಾಡೋದಿಲ್ಲ, ಅಸುರಾವೇಶದಿಂದಲೋ ಕಲಿಯಾವೇಶದಿಂದಲೋ ಅಪರಾಧವನ್ನ ಮಾಡಿದರೂ ದ್ವೇಷವನ್ನ ಮಾಡದೆ ಅವರ ಮೇಲೆ ಅನುಗ್ರಹವನ್ನೇ ಮಾಡ್ತೀನಿ. ಪುಂಡಲೀಕ ಮತ್ತು ಸುಧಾಮ ಭಗವದ್ಭಕ್ತರು, ಏನು ತಪ್ಪಿಲ್ಲ, ಅವರು ಭಕ್ತಿ ಮಾಡಿದ್ದಾರೆ, ಅನುಗ್ರಹ ಮಾಡಿದ್ದಾನೆ. ಶಿಶುಪಾಲ ಮಹಾದೈತ್ಯ, ಆದ್ರೆ ಮೂಲತಃ ಅವನಲ್ಲಿರುವಂತಹ ಜಯ ಸಾತ್ವಿಕ. ಭೀಷ್ಮಾಚಾರ್ಯರು ಬಹಳ ಸಾತ್ವಿಕರು, ಆದ್ರೂ ಕೃಷ್ಣ ಪರಮಾತ್ಮನ ಹತ್ರ ಚಕ್ರವನ್ನು ಹಿಡಿಸಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ದುರ್ಗುಣಗಳನ್ನ ಎಣಿಸದೆ ಭಗವಂತ ಏನು ಮಾಡಿದ್ದಾನೆ, ಅವರಿಗೆ ನಾನು ಅನುಗ್ರಹವನ್ನೇ ಮಾಡ್ತೀನಿ ಅಂತ ಹೇಳಿ ಅದನ್ನು ನಾವು ಕಾಣ್ತೀವಿ. ಅಂದ್ರೆ ಅಸುರಾವೇಶದಿಂದ ಏನಾದ್ರೂ ತಪ್ಪುಗಳನ್ನ ಮಾಡಿದರೆ ಭಗವದ್ಭಕ್ತರು, ಅವರಿಗೆ ಅದನ್ನ ಗಮನ ಕೊಡದೆ ಭಗವಂತ ಏನು ಮಾಡ್ತಾನೆ, ತನ್ನ ಭಕ್ತರಲ್ಲಿ ಕರುಣೆಯನ್ನೇ ತೋರಿಸ್ತಾನೆ ಅನ್ನೋದು ಜಗನ್ನಾಥದಾಸರು ಈ ಪದ್ಯದಲ್ಲಿ ನಮಗೆ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ.